ನಾನಿಮ್ಮ ರೈತರ ಮಗ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬೆಳಗ್ಗೆ ಎದ್ದು ರೋಸ ಇಟ್ಕೊ ಬಂದಿದ್ದೀನಿ ವಾಕಿಂಗ್ಗೆ. ನೆನೆ ತಾನೇ ಸುಮಾರಾಗಿ ಚಳಿ ಐತಿ, ಇವತ್ತು ಅವಳೆ ಮುಕ್ತಾರೆ ಚಳಿ ಹೊಡಿತಾ ಇದೆ ಬೆಳಗ್ಗೆ. ಅಲ್ಲಿಂದ ಮನೆ ತಗೊಂಡ್ಬಿಟ್ಟು ರೋಸಿ ಕಟ್ ಹಾಕ್ಬಿಟ್ಟು ಲೇಬರ್ಗೆ ಟೀ ತಗೊಂಡು ಫಾರಂ ಹತ್ರ ಹೋಯ್ತಾ ಇದೀನಿ ಈಗ. ಫಾರಂ ಹತ್ರ ಬಂದ ಹಿಡ್ಕೆ ಅಪ್ಪ ಪೈಪ್ ತರ್ಗೋ ಕೆಳಗಡೆ ಬಾಳೆಗೆ ನೀರು ಕಟ್ಟಬೇಕು ಅಂತಂದ್ರು. ಬಾಳೆ ಹೆಂಗದೆ ಅಂತ ಒಂದು ಕಮೆಂಟ್ ಹಾಕಿ ಚೆನ್ನಾಗಿದಾವ ಅಂತ. ಅಲ್ಲಿಂದ ಅಪ್ಪ ಬಾಳೆ ನೀರು ಕಟ್ತೀನಿ ಹೋಗು ಫಾರಂ ಹತ್ರ ಟಾರ್ಪಲ್ ಕೆಳಗೆ ಇಳಿಸೋಗು ಅಂತಂದ್ರು. ಬಂದು ಅರ್ಧ ಗಂಟೆ ಟಾರ್ಪಲ್ ಕೆಳಗೆ ಇಳಿಸ್ತಾ ಇದೀನಿ. ಅಲ್ಲಿಂದ 2 ಮನೆ ಟಾರ್ಪಲ್ ಎಲ್ಲ ಕೆಳಕಿಳಿಸಾಯ್ತು. ಅಲ್ಲಿಂದ ಫಾರಂ ಒಳಗಡೆ ಬಂದೆ. ಲೇಬರ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಇವತ್ತು ಪೂರ್ತಿ ಮನೆ ಹೆಚ್ಚಿಸ್ತಾ ಇದೀವಿ. ಇದೊಂದು ಮನೆ ನಾವು ಶೆಡ್ ಪೂರ್ತಿ ನೋಡ್ಬೋದು. ಲೇಬರ್ ಪ್ರತಿದಿನ ಡಿಂಕರ್ ಕ್ಲೀನ್ ಮಾಡ್ತಾರೆ ಬೆಳಗ್ಗೆ ಸಂಜೆ. ಡಿಂಕರ್ ಬೆಳಗ್ಗೆ ಸಂಜೆ ಕ್ಲೀನ್ ಮಾಡಿದಷ್ಟು ಕೈಲೆ ಗೀಳೆ ಮತ್ತೆ ಸೌಂಡ್ ಬರ್ದೇನೆ ಅವಾಯ್ಡ್ ಮಾಡ್ಕೋಬಹುದು. ಮತ್ತೆ ಕೋಳಿನ ಚೆನ್ನಾಗಿ ಗ್ರೋತ್ ಬರ್ತದೆ. ಕ್ಲೀನಾಗಿ ಸ್ಟೀಲ್ ನಾರ್ ತಗೊಂಡು ಕ್ಲೀನಾಗಿ ಉಜ್ತಾರೆ. ಕೋಳಿಗೆ ಎಷ್ಟು ಫ್ರೆಶ್ ಆಗಿ ನೀರು ಕೊಡ್ತೀವೋ ಅಷ್ಟು ಕೋಳಿ ಚೆನ್ನಾಗಿ ಬರ್ತದೆ. ಫೈನಲಿ ಮನೆಯೆಲ್ಲ ಹೆಚ್ಚಿಸಾಯ್ತು. ನೋಡ್ಬೋದು ಮನೆ ಹೆಚ್ಚಿಸಿರೋ ಮನೆ ಹಿಂಗೈತೆ. ಮರಿ ಬೇಗ ಹೊಂದ್ಕೊಳ್ಳಲ್ಲ ಮನೆ ಹೆಚ್ಚಿಸಿರೋ ಮನೆಗೆ. ಸ್ವಲ್ಪ ಭಯ ಬಿದ್ದಿರ್ತವೆ, ಯಾಕಂದ್ರೆ ಓಡಿಸ್ಕೊ ಬಂದಿರ್ತೀವ, ಅದಕ್ಕೆ ಗಾಬರಿ ಬಿದ್ದಿರುತ್ತೆ. ಅದಕ್ಕೋಸ್ಕರ ಮನೆ ಅಡ್ಜಸ್ಟ್ ಆಗಕ್ಕೆ ಒಂದು ಅರ್ಧ ಗಂಟೆ 1 ಅವರ್ ಬೇಕಾಗುತ್ತೆ. ಇವತ್ತಿಗೆ ಈ ಮನೆ ಪೂರ್ತಿ ಹೆಚ್ಚಿಸಾಗೋಯ್ತು. ಪೂರ್ತಿ ಶೆಡ್ ಐತೆ ನೋಡ್ಬೋದು ಕೋಳಿ. ಈ ಶೆಡ್ ಕೋಳಿನ ನಾಳೆ ಹೆಚ್ಚಿಸ್ತೀವಿ. ಈ ಶೆಡ್ಡು ಅಷ್ಟೇ ಪೂರ್ತಿ ಹೆಚ್ಚಿಸ್ಬಿಡ್ತೀವಿ ಕೋಳಿನ. ಕೋಳಿಗೆ ಇವತ್ತು 14 ದಿನ. ಮಿನಿ ಡಿಂಕರ್ 13-14 ದಿವಸಕ್ಕೆ ಎತ್ಬಿಡ್ತೀವಿ ಅಂತ ಹೇಳಿದ್ದೆ. ನೋಡ್ಬೋದು ಮಿನಿ ಡಿಂಕರ್ನ ಎತ್ಬಿಟ್ಟಿದೀವಿ ಪೂರ್ತಿ. ಮಿನಿ ಡಿಂಕರ್ 13-14 ದಿವಸಕ್ಕಂಟ ಮಡದಷ್ಟು ಚಂದನೆ ಚೆನ್ನಾಗಿ ನೀರು ಕುಡಿತಾವೆ ಮತ್ತೆ ಚೆನ್ನಾಗಿ ಗ್ರೋತು ಆಯ್ತವೆ. ನಾವು ಇನ್ನೊಂದು 2 ದಿವಸ ಮಾಡ್ಕೋಣ ಅಂದ್ರೆ ಯಾಕಂದ್ರೆ ಪೂರ್ತಿ ಮನೆ ಹೆಚ್ಚಿಸ್ಬಿಟ್ಟಿದೀವಿ. ಕೆಳಗಡೆಯಿಂದ ತಗೊಬಂದು ಮಡಗಕ್ಕಾಗಲ್ಲ. ಅಲ್ಲಿಂದ ಸಂಜೆ ಮೇಲೆ ಪಕ್ಕದೂರ್ಗೆ ಹೋಗಿ ನನಗೆ ತಿಂಡಿ ಖಾಲಿ ಆಗ್ಬಿಟ್ಟಿತ್ತು. ನುಚ್ಚು ಮತ್ತೆ ಹಿಂಡಿ ತಗೊಬತ್ತಿದ್ದೀನಿ. ನನ್ಗಳಿಗೆ ಪೇಪರ್ ಹಿಂಡಿ ಹಾಕೋರೆ ಮೈ ಕಟ್ತದೆ ಮತ್ತೆ ಪ್ಯಾಟು ಬರ್ತದೆ. ಯಾರ್ಯಾರು ಬಳಸ್ತಾರೆ ನೀವು ಬಳಸಿ, ಚೆನ್ನಾಗಿ ಮೈ ಕಟ್ತದೆ. ಅಲ್ಲಿಂದ ದನಿಮೆಂತಾಗ ಬಂದೆ. ದನಗಳೆಲ್ಲ ಕಡಾಕಿ ಹಾಲು ಕರ್ದಿ ಹಾಲು ಹಾಕ್ಬಿಟ್ಟು ಬಂದೆ ಡೈರಿಗೆ. ನೋಡ್ಬೋದು ರಾಗಿ ಹುಲ್ಲು ಅಷ್ಟೇ ಸ್ಟೋರ್ ಮಡಿಕೊಬಿಟ್ಟಿದೀವಿ, ಎಮರ್ಜೆನ್ಸಿ ಬೇಕಾಯ್ತದೆ ಅಂತ. ಇವತ್ತಿನ ಕೆಲಸ ಇಷ್ಟೇ. ಇವತ್ತಿನ ಮಿಲ್ಲಾಗಿ ಇಲ್ಲಿಗೆ ಏನು ಮಾಡ್ತೇನೆ, ಲೈಕ್ ಮಾಡ್ಕೊ, ಶೇರ್ ಮಾಡ್ಕೊ, ಫಾಲೋ ಮಾಡ್ಕೊ, ಮಾಡಿಕೊಳ್ಳಿ ಗಾಯ್ಸ್.